ಹಲೋ ಎವ್ರಿವನ್. ಇವತ್ತು ಸಂಡೇ, ಸೊ ರವಿವಾರ ಸಂತೆ ಇರುತ್ತೆ ನಮ್ಮ ಊರಲ್ಲಿ. ನಮ್ಮಮ್ಮ ಮತ್ತು ನಮ್ಮ ಅಪ್ಪಾಜಿ ಇಬ್ಬರು ಮೂಡಲಿಗೆ ಹೋಗಿ ಸಂತೆ ಮಾಡ್ಕೊಂಬಂದರು. ಏನೇನು ತೊಗೊಂಡು ಬಂದರು ತೋರಿಸ್ತೀನಿ. ಸಂಡೇ ಅಂತಂದರೆ ನಮ್ಮ ಮನೆಯಲ್ಲಿ ಬಜ್ಜಿ ಫಿಕ್ಸು. ಸೊ ಬಜ್ಜಿ ಮತ್ತು ಚುರುಮುರಿ ತೊಗೊಂಡು ಬಂದಿರ್ತಾರೆ. ಆಮೇಲೆ ಮತ್ತೆ ವೆಜಿಟೇಬಲ್ಸು, ಆಮೇಲೆ ಏನೇನು ವೆಜಿಟೇಬಲ್ಸ್ ತೊಗೊಂಡು ಬಂದರು, ಬ್ರೆಡ್ಡು, ಬಿಸ್ಕಿಟು ಇದೆಲ್ಲನೂ ತೊಗೊಂಡು ಬಂದಿರ್ತಾರೆ. ಸಬ್ಬಸ್ಗಿ ಪಲ್ಯ, ಆಮೇಲೆ ಬದನೆಕಾಯಿ, ಪೊಟ್ಯಾಟೊ, ಹೀರೆಕಾಯಿ, ಕ್ಯಾಪ್ಸಿಕಮ್ಮು, ಚಿಲ್ಲಿ, ಆಮೇಲೆ ಇದು ಪ್ರದೀಪ್ತನಿಗೆ ಪಾಪ್ರಿ, ಆಮೇಲೆ ಇದು ನಮಗೆ ಬಿಸ್ಕಿಟು. ಸೊ ಇದೆಲ್ಲ ಶಾಪಿಂಗ್ ಆಗಿರುತ್ತೆ ಸಂಡೇ. ಇವತ್ತು ಎವ್ರಿ ಸಂಡೇ ಸಂತೆ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಅಂದರೆ ರವಿವಾರ ಸಂತೆ ಇರುತ್ತೆ, ಮೂಡಲಗಿ ಸಂತೆ. ಸೊ ಸಂತೆಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ತಾರೆ. ಏನೂ ಇಲ್ಲ, ಜಸ್ಟ್ ವೆಜಿಟೇಬಲ್ಸ್ ಶಾಪಿಂಗು. ಅದ್ರ ಜೊತೆಗೆ ಬಜ್ಜಿ ಅಂತೂ ಫಿಕ್ಸು. ಸಂಡೇಗೆ ಒಂದ್ಸಲ ಬಜ್ಜಿ ತೊಗೊಂಡು ಬಂದಿರ್ತಾರೆ. ಬೇಕಾದಾಗ ಮನೇಲಿ ಒಂದೊಂದ್ಸಲ ಮಾಡ್ಕೋತೀವಿ. ಬಟ್ ಅದೇನೋ ಸಂತೆಯಿಂದ ತೊಗೊಂಡ್ಬಂದಿರೋ ಬಜ್ಜಿ ಒಂಥರ ಕ್ರೇವಿಂಗ್ಸ್ ನಮ್ಮ ಮನೆಯಲ್ಲಿ, ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ. ಸೊ ವೀಕ್ಲಿ ಒಂದ್ಸಲ ಹೊರಗಿನ ಬಜ್ಜಿ ತಿಂದರೆ ಏನೂ ಆಗಲ್ಲ. ಸೊ ಅದಂತೂ ಫಿಕ್ಸ್ ಸಂಡೇ ಇರ್ತಾರೆ. ಅದ್ರ ಜೊತೆಗೆ ಇದೆಲ್ಲ ವೆಜಿಟೇಬಲ್ಸು, ಆಮೇಲೆ ಬಿಸ್ಕಿಟು, ಬ್ರೆಡ್ಡು ಆ್ಯಂಡ್ ಚುರುಮುರಿ ಆ್ಯಂಡ್ ಮಿಕ್ಸು ಇದೆಲ್ಲನೂ ಕಂಪಲ್ಸರಿ ವೀಕ್ಲಿ ಒಂದ್ಸಲ ಶಾಪ್ ಆಗುತ್ತೆ. ಇವಾಗ ಈವ್ನಿಂಗ್ ಟೈಮಲ್ಲಿ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಒಂದು 2 ದಿನ ನಾನು ಫ್ರೀ ಆಗಿರಲಿಲ್ಲ, ಹಾಗೆ ಅದು ಇದು ಕೆಲಸ ಅಂತ ಹೇಳಿ ಫ್ರೀ ಆಗಿರಲಿಲ್ಲ. ಇವತ್ತು ಫ್ರೀ ಆಗಿದ್ದೀನಿ. ಸೊ ಈವ್ನಿಂಗಿಂದ ವ್ಲಾಗನ್ನು ಮಾಡಬೇಕು ಅಂತ ಹೇಳಿ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬರೀ ಸಂಡೇ ಈವ್ನಿಂಗ್ ಏನೇನೆಲ್ಲ ಆಗುತ್ತೆ ನಮ್ಮ ಮನೆಯಲ್ಲಿ ಎಲ್ಲವನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಕೀಪ್ ವಾಚಿಂಗ್. ಒಂದು ಸ್ವಲ್ಪ ಹೇರ್ ಫಾಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು ನನಗೆ ಇವಾಗ. ಇಷ್ಟು ದಿನ ಒಟ್ಟು ಹೇರ್ ಫಾಲ್ ಆಗಿರಲಿಲ್ಲ, ಇವಾಗ ಹೇರ್ ಫಾಲ್ ಆಗುತ್ತೆ ಒಂದು ಸ್ವಲ್ಪ. ಸೊ ಹಿಂಗಾಗಿ ತಲೆಗೆ ಹಚ್ಕೊಳಕ್ಕೆ ಒಂದು ಸ್ವಲ್ಪ ಏನಾದ್ರು ಆಯಿಲ್ ಮಾಡ್ಕೋಬೇಕಂತ ಹೇಳಿ ದಾಸವಾಳ ಹೂವು ಹರ್ಕೊಳಕ್ಕೆ ಬಂದೀನಿ. ದಾಸವಾಳ ಹೂವು, ಆಮೇಲೆ ದಾಸವಾಳ ಎಲೆ, ಕರಿಬೇವು ಹಾಕಿ ಆಯಿಲ್ ಮಾಡಿದರೆ, ಸ್ವಲ್ಪ ಮೆಂತೆಕಾಳು ಹಾಕಿ ಆಯಿಲ್ ಮಾಡಿಕೊಂಡು ತಲೆಗೆ ಹಚ್ಕೋಬೇಕಂತ ಅಂದ್ಕೊಂಡಿನಿ. ಮಾರ್ನಿಂಗ್ ಟೈಮ್ ಫುಲ್ಲು ಹೂವಾಗಿರ್ತಾವೆ. ಇವಾಗ ಬೆಳಗ್ಗೆ ಏನು ಮಾಡ್ತೀವಿ, ಎಲ್ಲನೂ ಹರಿದು ದೇವ್ರಿಗೆ ಏರಿಸಿರ್ತಾರೆ ಹೂವು ಎಲ್ಲನೂ. ಸೊ ಹೀಗಾಗಿ ಹೂವಿಲ್ಲ, ಇವಾಗ ನೋಡಬೇಕು. ಎಲೆ ಅದು ಹರ್ಕೊಳ್ತೀನಿ. ಒಂದು ಸ್ವಲ್ಪ ದಾಸವಾಳ ಎಲೆ ಎಲ್ಲ ಹರ್ಕೊಂಡ್ರೆ ಆಗುತ್ತೆ. ಹೂ ಏನು ಮಾಡೋದು ಗೊತ್ತಾ, ದೇವ್ರಿಗೆ ಇರಿಸಿರ್ತೀವಲ್ಲ, ಒಂದು ಸ್ವಲ್ಪ ಉಳಿದಿರ್ತಾವೆ, ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ, ಅವನ್ನೇ ತೊಗೋತೀನಿ. ಎಲ್ಲ ಹೂ ಹರಿದು ದೇವ್ರಿಗೆ ಹಾಕಿಬಿಟ್ಟರು. ಒಂದು 2-3 ಆಗಿದ್ದಾವೆ ಅಷ್ಟೇ, ಒಂದು 3 ಹೂ ಸಿಕ್ಕು ಅಷ್ಟೇ, ಸಾಕು ಅನಿಸುತ್ತೆ. ಒಂದು ಸಲ ಮಾಡೋದಕ್ಕೆ ಸಾಕಷ್ಟೇ 3 ಹೂ. ಮಹೇಶ್ ಬಂದರು ಊರಿಂದ. ಪ್ರದಿತ್ಯನ ರಿಯಾಕ್ಷನ್ ನೋಡ್ಬೇಕಂದ್ರೆ ಪ್ರದಿತ್ಯ ಅವರ ಅಪ್ಪಾಜಿ ಕಡೆ ಹೋಗವರು. ಅವ್ರ ಅಪ್ಪಾಜಿ ಕಡೆ ಹೋಗೋರು ನೋಡಿ ಪ್ರದಿತ್ಯ, ಎಷ್ಟು ಮಂಡಗೇನು ದಿಮಾಕ್ ಮಾಡ್ತಾನು. ಫೋನ್ಯಾಗ ಅಪ್ಪ 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 ಆತಿರ್ತಾನು. ಈಗ ಮುಂದೆ ಬಂದು ನಿಂತ್ರೆ ಅವ್ರ ಅಪ್ಪಾಜಿ ಕತೆ ಹೋಗೋದು. ಏ ಹೋಗ್ಲಾ ಪ್ರದು, ಯಾರ ಅಪ್ಪಾಜಿ ಬಂದಾರ, ಹೋಗ್ಲಾ. ಎಟ್ಟು ಮಾಡತ್ತ ನೋಡ್ ಮಮ್ಮಿ. ಬೇಕಂತ ನಾಟಕ ಅದ. ಬಾಯ್. ಪ್ರದಿತ್ಯ ಹೋಗಲ್ ನೋಡ್ರಿ ಅವ್ರ ಅಪ್ಪಾಜಿ ಕಡೆ. ಸಮನ್ ಬಿಟ್ಟು ಬಂದಾರು, ಇವ್ ನಾಟಕ ಮಾಡತಾನೆ ಇಲ್ಲಿ.
50 ರೂಪಾಯಿ ಒಂಡ್ಕ ಇದಕ್ಕೆ ಯಾಕೆ 50 ಕೊಟ್ರೆ ಆ 100 ರೂಪಾಯಿ ಹಾಕ್ತಾರೆ ನೋಡು. ಯಾರು ತಂದಾರ ಪ್ರದಿತ್ಯ? ಒಟ್ಟು ಎಲ್ಲ ನೀವು ಪುಟ್ಟಿ ಇರ್ತಾವ ಮತ್ತೆ ಪ್ರದಿತ್ಯ ಏನವ ಏನವ ತರ್ ಬ್ಯಾಗ್ ತಾರೆ ಲ್ಯಾಪ್ಟಾಪ್ ಐತೆ ಇದನ್ನ ಮಾಡಿ ನೋಡಿ 500 ರೂಪಾಯಿ. ಪ್ರದಿತ್ಯ ಏನವ ತಂಗಿ ಅಳಾದೈತೆ ಅಲ್ಲಿ. ಇದಕ್ಕೆ ಯಾಕೆ 50 ಕೊಟ್ಟಿರ್ತೀವಿ? ಇವತ್ತು ನನಗೆ ಆಪಲ್ಗೆ 50 50 ಕೊಡೋದ್ರೆ ಇದನ್ನಾಗ್ತಂದ್ರೆ ಇಲ್ಲೇ ಪೇರು ಅಂತಿದ್ದ ಪ್ರಿಯ ಗಿಡದಾಗಿನ್ನು ಹೊಸ ಶೂ ಏನು ಪ್ರದಿತ್ಯವ? ಯಾರು ತಂದರು ಶೂ? ಅಪ್ಪ ತಂದರು. ಓ ಈಗ ಹೆಂಗೆ ಇನ್ಕ ಹೋಗುವಲ್ಲಾಗಿದ್ಲಿ ಅಪ್ಪಾಜಿ ಕಡೆ? ಈಗ ಹೆಂಗ ವಾವ್ ಸೂಪರ್ ಪ್ರದಿತ್ಯ ತಂಗಿಗೆ ಬಿಡ್ರಿ ಏನು ಏನು ಅದನ್ನ ಮಾಡೋದಿನ ಒಳ್ಳೆ ಒಟ್ಟು ಅದನ್ನ ಮಾಡಿರ್ತಾನ. ಇನ್ಕ ತಕ್ಕ ಹೋಗುವಲ್ಲಾಗಿದ್ದ ಈಗ ನೋಡು ಫುಲ್ ಅವರಪ್ಪ ಹೊಟ್ಟೆ ಬಿಡುವಲ್ಲಾಗ. ಬೋಲ್ ಎಲ್ಲಿದೆ ಬೋಲು? ₹100 ಕಟ್ಬೇಕು. ಎಷ್ಟು ಕಟ್ಯಾನು? 20 ಬರತಾವ. 5 ರೂಪಾಯಿಗೆ ಒಂದ ಹೌದಾ? ನೀನು 50 ರೂಪಾಯಿಗೆ 4 ಬಚ್ಚಿಕೊಂಡ 4 ಕೊಟ್ರಂದ ನೀನು 50 ರೂಪಾಯಿಗೆ ಯಾವ ಶಿವಾಪ್ ತಗೊಂಬಂದ ನೀನೆ 4 ಮಹೇಶ್ 2 ತಿಂದ ನಾವು ಒಂದ ಪ್ರತಿಜ್ಞೆ ಒಂದ 20 ರೂಪಾಯಿಗೆ 4 ಪೀಸ್ ಕೊಡ್ತಾರ. 20 ರೂಪಾಯಿಗೆ 4 ಬಜ್ಜಿ ಕೊಡ್ತಾರ. ನಮ್ಮ ಒಟ್ಟ 4 ಕೊಟ್ಟಿದ್ದು ನಾವು 50 ರೂಪಾಯಿ ಕೊಟ್ಟೇನೆ 50 ರೂಪಾಯಿ ನೋಟ ಕೊಟ್ಟೇನೆ. ಚಿಲ್ಲರೆ ಬಾ ಕೊಟ್ಟಿದ್ದು. ಹಾರೆ ಉಳ್ಕಾದಲ್ಲಿ 20 ರೂಪಾಯಿಗೆ 3 ಐರನ್ಲಾಟ 20 ರೂಪಾಯಿಗೆ 4 ಅಲ್ಲ ಇದನ್ನ ಕೊಡ್ತಿರೋ ಬಜ್ಜಿ ಚುನ್ಮರಿ ಬಾ ಕೊಟ್ರಿ ಮಾತ್ರ ಅದಕ್ಕ ನೋಡಂಗ್ರ ಚುನ್ಮರಿ ಒಂದ್ ಪ್ಲೇಟ್ ಚುನ್ಮರಿನ ಕೊಟ್ಟಿದ್ದ ಗೈಸ್ ಹಿಂಗೆ ಬಜೆಟ್ ತಿನ್ನೋದು ಬಜ್ಜಿ ತಿನ್ನೋದು ಗೈಸ್. ಬಜ್ಜಿನ 4 ಬಜ್ಜಿ ಹಾಕ್ತಾನ ಬಿಜುನ 2 ಮಲಗಿಸಿವಿ. 2 ನಮ್ಮ ಮಮ್ಮಿ ಜೋಳಿಗೆಲಿ ಹಾಕಿದ್ಲು. ಸೊ ಅಕ್ಕಿ ಮಲ್ಕೊಳತ್ತಳು. ಆ್ಯಕ್ಚುಲಿ ಇದೇನು ಬ್ಯಾಕ್ಗ್ರೌಂಡ್ ಸೌಂಡ್ ಅಂತಂದರೆ ಗಿರ್ನಿಗೆ ಮಷಿನ್ಗೆ ಕಾಳು ಹಾಕಿದಾರು. ವೀಲ್ ಮಷಿನ್ಗೆ ಕಾಳು ಹಾಕೀವಿ. ಸೊ ಹೀಗಾಗಿ ಅದೇ ಸೌಂಡ್ ಬರೋದೈತೆ ಹೊರಗೆ. ತಂದಿರೋ ಎಲ್ಲ ವೆಜಿಟೇಬಲ್ ಐಟಮ್ ಎಲ್ಲನೂ ತೆಗೆದು ನಮ್ಮ ಮಮ್ಮಿ ಫ್ರಿಜ್ನೇ ಹಾಕಿಡತ್ತ ಜೋಡಿಸಿ ಎಲ್ಲನೂ ಒಂದೊಂದು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ತೆಗೆದಿಡೋದು. ಇವತ್ತು ಪಲ್ಯ ಯಾವುದು? ಸಬಸ್ಗಿ ಪಲ್ಯ, ರೊಟ್ಟಿ, ಆಮೇಲೆ ಮಜ್ಜಿಗೆ ಸಾಂಬಾರು ಇವತ್ತು ಊಟ. ಸೊ ಈವ್ನಿಂಗ್ ಟೈಮ್ ಅನ್ನೋ ಅಷ್ಟರಲ್ಲಿ ಫುಲ್ ಸುಸ್ತು ಹೊಡೆದಿರ್ತೀನಿ ನಾ ಅಂತೂ. ಬೆಳಗ್ಗೆಯಿಂದ ಪ್ರದಿತ್ಯ ಆಗಂತಲೇ ವಿಜು ಹೋಗಂತಲೇ ಪ್ರದಿತ್ಯ ಬರೇ ಇದೇ ಆಗರ್ತೈತೆ ಅಂದು ಫುಲ್ ಸುಸ್ತು ಹೊಡಿತೀನಿ ಈವ್ನಿಂಗ್ ಟೈಮ್ ಅನ್ನೋ ಅಷ್ಟರಲ್ಲಿ.
ಸೊ ವಿಜುನ ಮಲಗಿಸಿ ಇವಾಗ ಸಾಯಂಕಾಲ ವಿಜುನ ಎರೆದ್ಬಿಟ್ಟು ಮಲಗಿಸಿದ್ರೆ ಅವಳು ಒಂದು 9-9:30 ತನಕ ಮಲ್ಕೋತಾಳೆ. ಸೊ ಅಲ್ಲಿ ತನಕ ಪ್ರದೀಪ್ತನ ಆಗುತ್ತೆ ನನಗೆ. ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂದರೆ ಇವಾಗೂ ಆಗಂಗಿಲ್ಲ. ಅದು ಮಲ್ಕೊಂಡ್ಮೇಲೆ ಪ್ರದೀಪ್ತನ ಟೇಕ್ ಕೇರ್ ಮಾಡಬೇಕು. ಇವಾಗಿನೋ ಹೊರಗೆ ಆಟ ಆಡತ್ತನು. ಸೊ ಸದ್ಯ ಅವ್ರನ್ನ ಕರ್ಕೊಂಡು ಬಂದು ಊಟ ಮಾಡಿಸ್ಬೇಕು. ಟೈಮು 8 ಗಂಟೆ ಆಗೈತಿ. ಸೊ ಹಸ್ದಿರ್ತಾನೆ ಆಲ್ರೆಡಿ, ಇವಾಗ ಹಸ್ದಾನು. ಈವ್ನಿಂಗ್ ಏನೋ ಈಗ ಸ್ನ್ಯಾಕ್ಸ್ ತಿನ್ನಿಸ್ತಿಲ್ಲ, ಏನೋ ಬಜ್ಜಿ ಏನೋ ತಿನ್ಕೊಂಡ. ಸೊ ಹೀಗಾಗಿ ಏನೋ ಸ್ನ್ಯಾಕ್ಸ್ ತಿನ್ನಿಸ್ತಿಲ್ಲ, ಹಸ್ತಿರ್ತಾನೆ. ಸೊ ಒಂದು 8 ಗಂಟೆ ಹೊತ್ತಿಗೆ ಊಟ ಮಾಡಿಸ್ಬೇಕು ಅವ್ನಿಗೆ ಇವಾಗ. ಆ್ಯಂಡ್ ಎಲ್ಲ ಬೆಡ್ ಮೇಲೆಲ್ಲ ನಮ್ಮ ಮಮ್ಮಿ ಬಟ್ಟೆ ಎಲ್ಲ ತಂದಿಟ್ಟಾಳು. ಸೊ ಎಲ್ಲನೂ ಮಡಚ್ಬೇಕೀಗ. ಇಲ್ಲೆಲ್ಲ ಬಟ್ಟೆ ತಂದಿಟ್ಟಾರು ನೋಡ್ರಿ. ಆಮೇಲೆ ಇಲ್ಲಿ ಬಕೆಟಲ್ಲಿ ವಾಶ್ ಮಾಡಿದ ಬಟ್ಟೆ ಎಲ್ಲ ತಂದಿಟ್ಟಾರು. ಸೊ ಇವನ್ನೆಲ್ಲನೂ ಇವಾಗ ಫೋಲ್ಡ್ ಮಾಡಬೇಕು. ವಿಜುನು ಬಟ್ಟೆ ಇವೆಲ್ಲ ಇವನ್ನೆಲ್ಲನೂ ಫೋಲ್ಡ್ ಮಾಡಿ ತೆಗೆದಿಡ್ಬೇಕು ಇವಾಗ. ಆ್ಯಕ್ಚುಲಿ ಎಲ್ಲರೂ ಹೇಳ್ತಿರ್ತಾರೆ ಬಾಣಂತನದ ಪೀರಿಯಡಲ್ಲಿ ಫುಲ್ ಟೈಮ್ ಸಿಗ್ತೈತಿ, ಆರಾಮಾಗಿ ರೆಸ್ಟ್ ಮಾಡ್ಬೋದು ಹಾಗೆ ಹೀಗೆ ಅಂತ ಹೇಳಿ. ಬಟ್ ಅದೆಲ್ಲ ಏನೂ ಇಲ್ಲ. ಆ್ಯಕ್ಚುಲಿ ಏನೂ ಒಂದು ಸ್ವಲ್ಪನೂ ರೆಸ್ಟ್ ಸಿಗಲ್ಲ. ನಂಗೆ ಮುಂಚೆ ಇವಾಗಂತೂ 2 ಬೇಬಿ ಅದಾವೆ ಬಿಡ. ಪ್ರದೀತನೂ ಅದಾನು, ಆಮೇಲೆ ವಿಜಯಲಕ್ಷ್ಮಿನೂ ಅದಾಳು. ಸೊ ಒಂದ್ಸಲ ವಿಜಯನ್ ಮಾಡಿದರೆ ಒಂದ್ಸಲ ಪ್ರದೀತನ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಟೈಮ್ ಸಿಗ್ತಿಲ್ಲ. ಬಟ್ ಪ್ರದೀತನ ಡೆಲಿವರಿ ಆದಮೇಲೂ ಪ್ರದೀತ ಹುಟ್ಟಿದ ಮೇಲೂ ನನಗೇನೂ ಟೈಮ್ ಸಿಗ್ತಿರ್ಲಿಲ್ಲ. ಬರೀ ಅಳೋದೇ ಮಾಡಿ ಸ್ವಲ್ಪ ಹೀಗೆ ಅವ್ನು ಮಲಗಿಸ್ಕೊಟ್ಲಿ ಎದ್ದೇ ಬಿಡ್ತಿದ್ದ. ಆವಾಗ ಮತ್ತೆ ಅವ್ನು ನೋಡೋದು, ಅವ್ನು ಹಾಲು ಕುಡಿಸೋದು, ಅವ್ನು ಆಟ ಆಡಿಸೋದು, ಕರ್ಕೊಳ್ಳೋದು ಇದೇ ಆಗ್ತಿತ್ತು. ಅವಾಗೂ ನನಗೇನೂ ರೆಸ್ಟ್ ಸಿಗ್ತಾನೇ ಇರಲಿಲ್ಲ. ಆಮೇಲೆ ಇವಾಗಂತೂ ಏನು ಹೇಳೋದೇ ಬೇಡ. ಸಬ್ಬಸ್ಗಿ ಪಲ್ಯ ಮಾಡೋದಕ್ಕೆ ನಮ್ಮ ಮಮ್ಮಿ ಪಲ್ಯ ಸೋಸತ್ತಾರು. ನಮ್ಮ ಕಾಕು ಎಲೆ ಎಲ್ಲ ಕಟ್ ಮಾಡತ್ತಾಳು. ಸಬ್ಬಸ್ಗಿ ಪಲ್ಯ ಆ್ಯಂಡ್ ಜೋಳದ ರೊಟ್ಟಿ. ಯಾವ ರೊಟ್ಟಿ ಮಾಡೋರ? ಜೋಳದ ರೊಟ್ಟಿ, ಗೊಂಜಾಳ ರೊಟ್ಟಿ. ಇದು ನಮ್ಮನೆ ರಿಸರ್ವ್ ಬ್ಯಾಂಕು. ಹಾಯ್ ಹಾಯ್ ಅಣ್ಣಯ್ಯ. ಅಂತಿಲ್ಲ ಅದ ಇಲ್ಲೇ ರೇವಣ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್. ಪ್ರದೀತ್ಯ ಇನ್ನ ಮುಗ್ದೈತಿಲ್ಲ ಆಟ ಆಡೋದ. ಸಂಜೆ 4ರಿಂದ ಹೊರಗದಾನ. ಮನಿ ಅದು ನೆನಪಿಲ್ಲ ಅಣ್ಣ? ತಡಿ ಬುಕ್ ತಗೋ, ಇದನ್ನ ತಗೊಂಬ ಬಸ್ ಮಾಡಕ್ಕೇನು ಆಟ ಆಡಿ ಸಾಕಪ್ಪ. ಏನು ಒಂದು ಅರ್ಧ ತಾಸು ಅಭ್ಯಾಸ ಮಾಡ್ಬಾ ಪ್ರದು. ಸೊ ಇವಾಗ ಊಟ ಎಲ್ಲ ಮಾಡಿಕೊಂಡು ಮಲ್ಕೊಳ್ಳೋದಕ್ಕೆ ರೆಡಿ ಮಾಡಿದೆ ಬೆಡ್ ಎಲ್ಲನೂ. ಆಮೇಲೆ ಇದು ವಿಜುಗೆ ಹಾಸ್ಕೊಂಡಿದ್ದೀನಿ. ಇದು ಕಾಟನ್ ಸಾರಿ ಇದೆ. ಸೊ ವಿಜುಗೆ ಮೆತ್ತಂಗೆ ಹಾಸ್ಕೊಂಡಿರ್ತೀನಿ. ಆಮೇಲೆ ಇದೊಂದು ದೇವ್ರ ಪ್ರಸಾದ ದಿಮ್ ಕೆಳಗನೆ ಇಟ್ಕೊಂಡಿರ್ತೀನಿ. ಆಮೇಲೆ ಇದು ನಸಲ್ ಡ್ರಾಪ್ಸು. ವಿಜುಗೆ ನೈಟ್ ಹಾಲು ಕುಡಿಸ್ಬೇಕಾದ್ರೆ ಏನಾದ್ರು ಒಂದು ಸ್ವಲ್ಪ ಮೂಗಲ್ಲಿ ಬ್ಲಾಕ್ ಆಗಿ ಹಾಲು ಕುಡಿಯಲ್ಲ, ಹಠ ಮಾಡ್ತಾಳೆ. ಸೊ ಅದ್ರ ಸಲುವಾಗಿ ಅದನ್ನು ಪಕ್ಕದಲ್ಲೇ ಇಟ್ಕೊಂಡಿರ್ತೀನಿ. ಸೊ ಇದು ಇಷ್ಟು ರೆಡಿ ಮಾಡಿಕೊಂಡೆ. ಆಮೇಲೆ ಇದೊಂದು ಸ್ಟಿಕ್ಕರು, ಮೊಸ್ಕಿಟೋ ಸ್ಟಿಕ್ಕರ್ ವಿಜುನ ಹತ್ರ ಇಲ್ಲೊಂದು ಹಚ್ಚಿಬಿಡ್ತೀನಿ. ಇಲ್ಲಿ ಸೈಡ್ ಏನೈತಿಲ್ಲ ಅಲ್ಲೊಂದು ಹಚ್ಚಿಬಿಡ್ತೀನಿ ಮಲ್ಕೋಬೇಕಾದ್ರೆ. ಇವಾಗ ಹಚ್ಚಿದ್ರೆ ಸ್ವಲ್ಪ ಸ್ಮೆಲ್ಲೆಲ್ಲ ಬೇಗ ಹೋಗಿಬಿಡ್ತೈತಿ. ಸೊ ಹೀಗಾಗಿ ಆಕೆನ ಮಲಗಿಸಿದ ಮೇಲೆ ಇದೊಂದು ಸ್ಟಿಕ್ಕರ್ ಹಚ್ಚಿಬಿಡ್ತೀನಿ, ಮೊಸ್ಕಿಟೋ ಸ್ಟಿಕ್ಕರ್ ಅಂತ ಹೇಳಿ. ಇದನ್ನ ಹಚ್ಚಿದರೆ ಈ ಒಂದು ಸ್ಮೆಲ್ಲಿಗೆ ಮೊಸ್ಕಿಟೋಸ್ ಬರಲ್ಲ. ಆಮೇಲೆ ಇಲ್ಲಿ ಕೆಲವೊಂದು ಬಟ್ಟೆ ಇಟ್ಕೊಂಡಿರ್ತೀನಿ. 1-2 ಅವಳು ನ್ಯಾಪ್ಕಿನ್ಸು, ಆಮೇಲೆ 1-2 ಬಟ್ಟೆ ಎಲ್ಲನೂ ಇಟ್ಕೋತೀನಿ. ಇನ್ನು ಫೋಲ್ಡ್ ಮಾಡಿಲ್ಲ, ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು ಅವನ್ನೆಲ್ಲನೂ. ಅವಳು ಇವಾಗ ಜೋಳಿಗೆಯಲ್ಲಿ ಇದ್ದಾಳೆ. ಸೊ ತಂದು ನಾ ಮಲ್ಕೋಬೇಕಾದ್ರೆ ತಂದಿಲ್ಲಿ ಹಾಕ್ಕೊಂಡು ಆಮೇಲೆ ಮಲ್ಕೋತೀನಿ. ಒಂದು 4-5 ಬಟ್ಟೆನ ಅಲ್ಲಿ ಇಟ್ಕೊಂಡಿರ್ತೀನಿ ಅಷ್ಟೇ. ನಂದು ನೈಟ್ ರುಟೀನು. ಸೊ ಇದಾಗಿತ್ತು ನನ್ನ ಒಂದು ಡೇ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.